ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಆತ್ಮೀಯ ವೃಶ್ಚಿಕ ರಾಶಿಯ ಬಂಧುಗಳೇ, ಇಲ್ಲಿಯವರೆಗೂ ನೀವು ಅನುಭವಿಸಿದ ನೋವು ಯಾರಿಗೂ ಅರ್ಥವಾಗುವಂಥದ್ದಲ್ಲ. ಏಕೆಂದರೆ ನೀವು ಅತ್ತು ಕರೆದು ಜಗತ್ತಿಗೆ ಪ್ರಚಾರ ಮಾಡುವವರಲ್ಲ. ನಿಮ್ಮ ನೋವನ್ನು ನುಂಗಿಕೊಂಡು ಕಣ್ಣೀರು ಹೊರಗೆ ಬರದಂತೆ ತಡೆದು ಒಳಗೊಳಗೆ ಬೆಂದು ಹೋಗಿದ್ದೀರಿ. ಆದರೆ ಈಗ ಸಮಯ ಬದಲಾಗಿದೆ. ನನ್ನನ್ನು ತುಳಿಯಲು ಬಂದವರಿಗೆ ತಕ್ಕ ಪಾಠ ಕಲಿಸಿಯೇ ತೀರುತ್ತೇನೆ ಎಂದು ನೀವು ಇಷ್ಟು ದಿನ ಕಾಯುತ್ತಿದ್ದ ಗಳಿಗೆ ಕೂಡಿ ಬಂದಿದೆ. ವೃಶ್ಚಿಕ ರಾಶಿಯವರಾದ ನಿಮ್ಮ ಜೀವನ ಒಂದು ರೋಲರ್ ಕೋಸ್ಟರ್ ರೈಡ್ನಂತೆ ಇರಲಿದೆ. ಒಂದು ಕಡೆ ಊಹಿಸಲು ಸಾಧ್ಯವಾಗದ ಅದ್ಭುತ ಯಶಸ್ಸು ಕಾದಿದ್ರೆ, ಇನ್ನೊಂದು ಕಡೆ ನಿಮ್ಮ ಜೀವನವನ್ನೇ ನಡುಗಿಸುವ ಒಂದು ದೊಡ್ಡ ಕಂಟಕ, ಒಂದು ದೊಡ್ಡ ಸಮಸ್ಯೆ ಎದುರಾಗಲಿದೆ. ಆದರೆ ಎದೆಗುಂದಬೇಡಿ. ಆ ಸಮಸ್ಯೆಗೆ ಅತಿ ಸುಲಭವಾದ ರಾಮಬಾಣದಂಥ ಪರಿಹಾರವನ್ನು ಈ ವಿಡಿಯೋದ ಕೊನೆಯಲ್ಲಿ ತಿಳಿಸಿದ್ದೇವೆ. ಯಾರು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡ್ತಾರೋ ಅವರ ಜೀವನದಲ್ಲಿ ಪವಾಡಗಳು ನಡೆಯಲಿವೆ. ವೃಶ್ಚಿಕ ರಾಶಿಯವರು ಎಂದರೆ ಹೊರಗಡೆ ಕಠಿಣವಾದ ಕಂಡರೂ ಒಳಗಡೆ ಮೃದು ಮನಸ್ಸಿನವರು. ಆದರೆ ನಿಮಗೆ ಆದ ಅನ್ಯಾಯ ಮೋಸಗಳು ಒಂದೆರಡಲ್ಲ. ಇನ್ಮುಂದೆ ಹಾಗಾಗಲ್ಲ. ನಿಮ್ಮ ಶತ್ರುಗಳೆಲ್ಲ ನಿಮ್ಮ ಕಾಲ ಕೆಳಗೆ ಬೀಳುವ ಸಮಯ ಬಂದಿದೆ. ನಿಮ್ಮೆಲ್ಲ ಸಂಕಲ್ಪಗಳು ಈಡೇರಲು, ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸುಬ್ರಹ್ಮಣ್ಯಾಯ ನಮಃ ಎಂದು ಕಮೆಂಟ್ ಮಾಡಿ ಮತ್ತು ವಿಡಿಯೋಗೆ ಲೈಕ್ ಮಾಡಿ. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ರಕ್ಷಣೆ ನಿಮ್ಮ ಮೇಲೆ ಸದಾ ಇರಲಿ. ಬನ್ನಿ, ವೃಶ್ಚಿಕ ರಾಶಿಯವರ ಜೀವನದಲ್ಲಿ ನಡೆಯಲಿರುವ ಆ 15 ರೋಚಕ ಘಟನೆಗಳು ಯಾವುವು ಎಂದು ನೋಡೋಣ. ಸ್ನೇಹಿತರೆ, ಮೊದಲನೆಯದಾಗಿ ವೃಶ್ಚಿಕ ರಾಶಿಯವರ ಗುಣ ಸ್ವಭಾವದ ಬಗ್ಗೆ ಹೇಳಲೇಬೇಕು. ನೀವು ತುಂಬ ಗಂಭೀರ ಸ್ವಭಾವದವರು. ನಿಮ್ಮ ಮನಸ್ಸಿನಲ್ಲಿ ಏನಿದೆ ಎಂದು ಯಾರಿಗೂ ತಿಳಿಯಲು ಬಿಡುವುದಿಲ್ಲ. ದ್ವೇಷ ಸಾಧಿಸುವುದರಲ್ಲಿ ನೀವು ಎಷ್ಟು ಭಯಂಕರರೋ, ಪ್ರೀತಿಸುವುದರಲ್ಲಿ ಅಷ್ಟೇ ಪ್ರಾಮಾಣಿಕರು. ನಡೆಯುವ ಮೊದಲನೇ ಅತಿ ದೊಡ್ಡ ಸಕಾರಾತ್ಮಕ ಘಟನೆ ಎಂದರೆ ವೃತ್ತಿ ಜೀವನದಲ್ಲಿ ಸರ್ವಾಧಿಕಾರ ಮತ್ತು ಅಧಿಕಾರ ಪ್ರಾಪ್ತಿ. ಹೌದು, ವೃಶ್ಚಿಕ ರಾಶಿಯ ಅಧಿಪತಿ ಕುಜಗ್ರಹವಾಗಿದ್ದು, ನೀವು ನಿಮ್ಮ ಕೆಲಸದ ಜಾಗದಲ್ಲಿ ರಾಜನಂತೆ ಮೆರೆಯಲಿದ್ದೀರಿ. ಕಳೆದ ವರ್ಷಗಳಲ್ಲಿ ನೀವು ಪಟ್ಟ ಅವಮಾನಗಳಿಗೆ ಈಗ ಉತ್ತರ ಸಿಗಲಿದೆ. ಆಫೀಸ್ನಲ್ಲಿ ನಿಮಗೆ ದೊಡ್ಡ ಪ್ರಮೋಷನ್ ಸಿಗುವ ಮೂಲಕ ನಿಮ್ಮನ್ನು ಟೀಕೆ ಮಾಡಿದವರ ಬಾಯಿ ಮುಚ್ಚಲಿದೆ. ನಿಮ್ಮ ಕೆಲಸದಲ್ಲಿ ಒಂದು ಕದರಿರುತ್ತದೆ. ಅದು ಈ ವರ್ಷ ಎಲ್ಲರಿಗೂ ತಿಳಿಯಲಿದೆ. ಪೊಲೀಸ್, ಮಿಲಿಟರಿ ಅಥವಾ ಆಡಳಿತಾತ್ಮಕ ಹುದ್ದೆಗಳಿಗೆ ಪ್ರಯತ್ನಿಸುತ್ತಿರುವವರಿಗೆ ನೇಮಕಾತಿ ಆದೇಶ ಕೈ ಸೇರುವ ಪ್ರಬಲ ಯೋಗವಿದೆ. ಎರಡನೇ ದೊಡ್ಡ ಘಟನೆ, ಅನಿರೀಕ್ಷಿತ ಧನಲಾಭ ಮತ್ತು ಗುಪ್ತ ಸಂಪತ್ತು. ವೃಶ್ಚಿಕ ರಾಶಿಯವರು ನಿಗೂಢತೆಯನ್ನು ಇಷ್ಟಪಡುವವರು. ಗ್ರಹಗಳ ಸಂಚಾರವು ನಿಮ್ಮ 8ನೇ ಮನೆಯನ್ನು ಪ್ರಭಾವಿಸುತ್ತಿರುವುದರಿಂದ ಅನಿರೀಕ್ಷಿತ ಮೂಲಗಳಿಂದ ಹಣ ಹರಿದು ಬರಲಿದೆ. ಬಹುಶಃ ನೀವು ಮರೆತು ಹೋಗಿದ್ದ ಹಳೆಯ ಇನ್ಶೂರೆನ್ಸ್ ಪಾಲಿಸಿ ಅಥವಾ ಪೂರ್ವಜರ ಆಸ್ತಿಯ ಪಾಲು ಅಥವಾ ಎಲ್ಲೋ ಸಿಲುಕಿಕೊಂಡಿದ್ದ ದೊಡ್ಡ ಮೊತ್ತದ ಹಣ ಬಡ್ಡಿ ಸಮೇತ ವಾಪಸ್ ಬರಲಿದೆ. ವೃಶ್ಚಿಕ ರಾಶಿಯವರಿಗೆ ಹಣಕಾಸಿನ ವಿಷಯದಲ್ಲಿ ಒಂದು ವಿಶೇಷವಾದ ಇಂಟ್ಯೂಷನ್ ಇರುತ್ತದೆ. ಅದು ಈ ವರ್ಷ ವರ್ಕೌಟ್ ಆಗಲಿದೆ. ಸಾಲದ ಸುಳಿಯಲ್ಲಿ ಸಿಲುಕಿ ಒದ್ದಾಡುತ್ತಿದ್ದ ನಿಮಗೆ ಒಂದೇ ಏಟಿಗೆ ಸಾಲ ತೀರಿಸುವಂಥ ಹಣಕಾಸಿನ ಒಳಹರಿವು ಕಂಡು ಬರಲಿದೆ. ಮೂರನೆಯ ರೋಚಕ ಘಟನೆ, ಸ್ವಂತ ಭೂಮಿ ಮತ್ತು ಮನೆ ನಿರ್ಮಾಣ. ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳನು ಭೂಕಾರಕನಾಗಿದ್ದಾನೆ. ಅಂದರೆ ಭೂಮಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ನಿಮಗೆ ಯಾವಾಗಲೂ ಲಾಭವೇ. ನೀವು ನಿಮ್ಮ ಸ್ವಂತ ಹೆಸರಿನಲ್ಲಿ ಸೈಟ್ ಅಥವಾ ಜಮೀನನ್ನು ನೋಂದಣಿ ಮಾಡಿಸಿಕೊಳ್ಳುವ ಯೋಗವಿದೆ. ಇಷ್ಟು ದಿನ ಬಾಡಿಗೆ ಮನೆಯಲ್ಲಿದ್ದು ಮನೆ ಮಾಲೀಕರ ಆರ್ಡರ್ಗಳನ್ನು ಕೇಳಿ ಸಾಕಾಗಿದ್ದರೆ ಈಗ ನಿಮ್ಮದೇ ಆದ ಸಾಮ್ರಾಜ್ಯವನ್ನು ಕಟ್ಟುವ ಸಮಯ. ಕೃಷಿ ಜಮೀನು ಖರೀದಿಸಲು ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಲು ಇದು ಸುವರ್ಣಕಾಲ. ವೃಶ್ಚಿಕ ರಾಶಿಯವರು ತಮ್ಮ ಮನೆಯನ್ನು ಕೋಟೆಯಂತೆ ಕಟ್ಟಲು ಇಷ್ಟಪಡುತ್ತಾರೆ. ಈ ವರ್ಷ ನಿಮ್ಮ ಆ ಕನಸು ನನಸಾಗಲಿದೆ. ನಾಲ್ಕನೆಯ ಮಹತ್ತರ ಘಟನೆ, ಶತ್ರುನಾಶ ಮತ್ತು ಕೋರ್ಟು ಕಚೇರಿಗಳಲ್ಲಿ ಜಯ. ವೃಶ್ಚಿಕ ರಾಶಿಯವರಿಗೆ ಹುಟ್ಟುತ್ತಲೇ ಶತ್ರುಗಳು ಹೆಚ್ಚು. ಯಾಕೆಂದರೆ ನೀವು ನೇರ ಮಾತುಗಾರರು, ಸತ್ಯವನ್ನು ಮುಖಕ್ಕೆ ಹೊಡೆದ ಹಾಗೆ ಹೇಳುವವರು. ನಿಮ್ಮ ವಿರುದ್ಧ ಯಾರೇ ಪಿತೂರಿ ನಡೆಸಲಿ, ಯಾರೇ ಕೋರ್ಟ್ ಕೇಸ್ ಹಾಕಿರಲಿ, ಅಂತಿಮ ಜಯ ನಿಮ್ಮದೇ ಆಗಲಿದೆ. ನಿಮ್ಮ ರಾಶಿಯ ಬಲ ಎಷ್ಟಿದೆ ಅಂದರೆ ನಿಮ್ಮ ಶತ್ರುಗಳು ತಾವಾಗಿಯೇ ಬಂದು ಶರಣಾಗುತ್ತಾರೆ ಅಥವಾ ಅವರಾಗಿಯೇ ನಾಶವಾಗುತ್ತಾರೆ. ದೀರ್ಘಕಾಲದ ಕೋರ್ಟ್ ವ್ಯಾಜ್ಯಗಳಲ್ಲಿ ತೀರ್ಪು ನಿಮ್ಮ ಪರವಾಗಿ ಬಂದು ನಿಮಗೆ ಸಿಗಬೇಕಾದ ಪರಿಹಾರ ಧನ ಸಿಗಲಿದೆ. ಈ ವರ್ಷ ನೀವು ಸೋಲಿಲ್ಲದ ಸರದಾರರಾಗಿ ಮುನ್ನುಗ್ಗುತ್ತೀರಿ. ಐದನೇ ಘಟನೆ, ಷೇರು ಮಾರುಕಟ್ಟೆ ಮತ್ತು ಟ್ರೇಡಿಂಗ್ನಲ್ಲಿ ಅದೃಷ್ಟ. ವೃಶ್ಚಿಕ ರಾಶಿಯವರು ಸಂಶೋಧನೆ ಮಾಡುವುದರಲ್ಲಿ ಎತ್ತಿದ ಕೈ. ಯಾವುದೇ ವಿಷಯದ ಆಳಕ್ಕೆ ಇಳಿದು ನೋಡುವ ಗುಣ ನಿಮಗಿದೆ. ಈ ಗುಣ ಶೇರ್ ಮಾರ್ಕೆಟ್ನಲ್ಲಿ ನಿಮಗೆ ದೊಡ್ಡ ಮಟ್ಟದ ಲಾಭ ತಂದು ಕೊಡಲಿದೆ. ನಿಮ್ಮ ಊಹೆಗಳು ಮತ್ತು ಲೆಕ್ಕಾಚಾರಗಳು ನಿಖರವಾಗಿರುತ್ತವೆ. ವಿಶೇಷವಾಗಿ ದೀರ್ಘಕಾಲದ ಹೂಡಿಕೆಯಲ್ಲಿ ನಿಮ್ಮ ಸಂಪತ್ತು ಬುದ್ಧಿಯಾಗಲಿದೆ. ಆದರೆ ದುರಾಸೆಗೆ ಬಿದ್ದು ಸಾಲ ಮಾಡಿ ಹೂಡಿಕೆ ಮಾಡಬೇಡಿ. ನಿಮ್ಮ ಬುದ್ಧಿವಂತಿಕೆಯನ್ನು ಬಳಸಿದರೆ ಈ ವರ್ಷ ನೀವು ಲಕ್ಷಾಂತರ ರೂಪಾಯಿ ಗಳಿಸುವುದು ಖಚಿತ.
6ನೇ ಘಟನೆ ಸ್ವಂತ ಬಿಸ್ನೆಸ್ನಲ್ಲಿ ಹೊಸ ಮೈಲುಗಲ್ಲು. ಯಾರು ಪಾಲುದಾರಿಕೆಯಲ್ಲಿ ಅಥವಾ ಸ್ವಂತವಾಗಿ ಬಿಸ್ನೆಸ್ ಮಾಡುತ್ತಿದ್ದೀರೋ ಅವರಿಗೆ ಅದ್ಭುತವಾದ ವರ್ಷ. ನಿಮ್ಮ ಕಾಂಪಿಟೇಟರ್ಸ್ ಅಥವಾ ಪ್ರತಿಸ್ಪರ್ಧಿಗಳು ನಿಮ್ಮ ವೇಗವನ್ನು ನೋಡಿ ಭಯಪಡುತ್ತಾರೆ. ಹೊಸ ಬ್ರಾಂಚ್ಗಳನ್ನು ತೆರೆಯಲು ಅಥವಾ ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಲು ಇದು ಸೂಕ್ತ ಸಮಯ. ವೃಶ್ಚಿಕ ರಾಶಿಯವರು ಬಿಸ್ನೆಸ್ನಲ್ಲಿಯೂ ತುಂಬ ಸೀಕ್ರೆಟ್ ಮೇಂಟೈನ್ ಮಾಡುತ್ತಾರೆ. ನಿಮ್ಮ ಪ್ಲ್ಯಾನ್ ಏನು ಅಂತ ಯಾರಿಗೂ ಹೇಳಲ್ಲ. ಇದೇ ನಿಮ್ಮ ಗೆಲುವಿನ ಗುಟ್ಟು. ಹೋಟೆಲ್ ಉದ್ಯಮ, ಕನ್ಸ್ಟ್ರಕ್ಷನ್ ಅಥವಾ ಸೆಕ್ಯೂರಿಟಿ ಏಜೆನ್ಸಿಯಂತಹ ಬಿಸ್ನೆಸ್ನಲ್ಲಿರುವವರಿಗೆ ದುಪ್ಪಟ್ಟು ಲಾಭ ಕಾದಿದೆ. 7ನೇದು ಪ್ರೇಮ ವಿವಾಹ ಮತ್ತು ತೀವ್ರವಾದ ಪ್ರೀತಿ. ವೃಶ್ಚಿಕ ರಾಶಿಯವರ ಪ್ರೀತಿ ಎಂದರೆ ಅದು ಸಾಧಾರಣವಲ್ಲ, ಅದು ಹುಚ್ಚು ಪ್ರೀತಿ. ಒಮ್ಮೆ ಯಾರನ್ನಾದರೂ ಪ್ರೀತಿಸಿದರೆ ಅವರಿಗಾಗಿ ಪ್ರಾಣವನ್ನೇ ನೀಡುವವರು. ಅವಿವಾಹಿತರಿಗೆ ಮನಸ್ಸಿಗೆ ಒಪ್ಪುವಂತಹ ಸಂಗಾತಿ ಸಿಗಲಿದ್ದಾರೆ. ಈಗಾಗಲೇ ಪ್ರೀತಿಯಲ್ಲಿರುವವರಿಗೆ ಮನೆಯವರ ಒಪ್ಪಿಗೆ ಸಿಕ್ಕಿ ಮದುವೆ ನೆರವೇರಲಿದೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಲೈಂಗಿಕ ಸುಖ ಮತ್ತು ಅನ್ಯೋನ್ಯತೆ ಹೆಚ್ಚಾಗಲಿದೆ. ಗಂಡ ಹೆಂಡತಿಯ ನಡುವೆ ಇದ್ದ ಸಣ್ಣ ಪುಟ್ಟ ಜಗಳಗಳು ಮಾಯವಾಗಿ ಒಬ್ಬರನ್ನೊಬ್ಬರು ಬಿಟ್ಟಿರಲಾರದಷ್ಟು ಪ್ರೀತಿ ಬೆಳೆಯಲಿದೆ. ಆದರೆ ಎಚ್ಚರ, ನಿಮ್ಮ ಅತಿಯಾದ ಪೊಸೆಸಿವ್ನೆಸ್ ಸಂಗಾತಿಯ ಮನಸ್ಸಿಗೆ ಬೇಸರ ತರಿಸಬಹುದು. ಸ್ವಲ್ಪ ಸ್ವಾತಂತ್ರ್ಯ ಕೊಡುವುದು ಒಳ್ಳೆಯದು. 8ನೆಯ ಘಟನೆ ವಿದೇಶ ಪ್ರವಾಸ ಮತ್ತು ದೂರದ ಊರಿನಲ್ಲಿ ಉದ್ಯೋಗ. ಗ್ರಹಗಳ ಬದಲಾವಣೆಯು ವೃಶ್ಚಿಕ ರಾಶಿಯವರಿಗೆ ಸ್ಥಾನ ಬದಲಾವಣೆಯನ್ನು ಸೂಚಿಸುತ್ತಿದೆ. ಯಾರೆಲ್ಲ ವಿದೇಶಕ್ಕೆ ಹೋಗಬೇಕು ಎಂದು ಪಾಸ್ಪೋರ್ಟ್ ಮಾಡಿಸಿ ಇಟ್ಕೊಂಡಿದ್ದೀರೋ ಅವರಿಗೆ ವೀಸಾ ಸಿಗುವ ಯೋಗವಿದೆ. ಕೇವಲ ಕೆಲಸಕ್ಕೆ ಮಾತ್ರವಲ್ಲ, ಹನಿಮೂನ್ಗಾಗಿ ಅಥವಾ ಮೋಜು ಮಸ್ತಿಗಾಗಿ ವಿದೇಶ ಪ್ರವಾಸ ಮಾಡುವ ಅವಕಾಶವೂ ಇದೆ. ನಿಮ್ಮ ಜನ್ಮ ಸ್ಥಳದಿಂದ ದೂರ ಹೋದಷ್ಟು ನಿಮ್ಮ ಏಳಿಗೆ ಹೆಚ್ಚಾಗುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಸಮುದ್ರ ದಾಟಿ ಹೋಗುವ ಯೋಗ ಈ ವರ್ಷ ಪ್ರಬಲವಾಗಿದೆ. 9ನೇದು ವಾಹನ ಯೋಗ ಮತ್ತು ಐಷಾರಾಮಿ ಜೀವನ. ವೃಶ್ಚಿಕ ರಾಶಿಯವರು ಹಳೆಯದನ್ನು ಬಿಟ್ಟು ಹೊಸದನ್ನು ಪಡೆಯಲು ಯಾವಾಗಲೂ ಸಿದ್ಧರಿರುತ್ತಾರೆ. ನೀವು ಅಂದುಕೊಂಡಂತಹ ಬಣ್ಣದ ಲೇಟೆಸ್ಟ್ ಮಾಡೆಲ್ನ ಕಾರು ಅಥವಾ ಬೈಕನ್ನು ಖರೀದಿಸುತ್ತೀರಿ. ಇದು ಸಮಾಜದಲ್ಲಿ ನಿಮ್ಮ ಘನತೆಯನ್ನು ಹೆಚ್ಚಿಸುತ್ತದೆ. ಅಷ್ಟೇ ಅಲ್ಲ, ಮನೆಯಲ್ಲಿ ಬೆಲೆ ಬಾಳುವ ಎಲೆಕ್ಟ್ರಾನಿಕ್ ವಸ್ತುಗಳು, ಬಂಗಾರ, ಬೆಳ್ಳಿ, ಆಭರಣಗಳ ಸೇರ್ಪಡೆಯಾಗಲಿದೆ. ನಿಮ್ಮ ಲೈಫ್ ಸ್ಟೈಲ್ ಸಂಪೂರ್ಣವಾಗಿ ಅಪ್ಗ್ರೇಡ್ ಆಗಲಿದೆ. 10ನೇ ಘಟನೆ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಸಂತಾನ ಭಾಗ್ಯ. ಮದುವೆಯಾಗಿ ಹಲವು ವರ್ಷಗಳಿಂದ ಮಕ್ಕಳಿಲ್ಲದೆ ಕೊರಗುತ್ತಿರುವ ದಂಪತಿಗಳಿಗೆ ಸುಬ್ರಹ್ಮಣ್ಯ ಸ್ವಾಮಿಯ ಕೃಪೆಯಿಂದ ತೊಟ್ಟಿಲು ತೂಗುವ ಭಾಗ್ಯ ಸಿಗಲಿದೆ. ಇನ್ನು ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ, ಕ್ರೀಡೆಯಲ್ಲಿ ಅಥವಾ ತಂತ್ರಜ್ಞಾನದಲ್ಲಿ ದೊಡ್ಡ ಸಾಧನೆ ಮಾಡಲಿದ್ದಾರೆ. ಅವರು ತರುವ ಮೆಡಲ್ಗಳು ಅಥವಾ ಅವರು ಏರುವ ಎತ್ತರವನ್ನು ನೋಡಿ ನಿಮ್ಮ ಎದೆ ಉಬ್ಬಲಿದೆ. ವೃಶ್ಚಿಕ ರಾಶಿಯ ತಂದೆ ತಾಯಂದಿರು ಮಕ್ಕಳ ಬಗ್ಗೆ ತುಂಬ ಸ್ಟ್ರಿಕ್ಟ್ ಆಗಿರುತ್ತಾರೆ. ಅಂದರೆ ಈ ವರ್ಷ ಮಕ್ಕಳ ಸಾಧನೆ ನಿಮ್ಮ ಕಣ್ಣಲ್ಲಿ ನೀರು ತರಿಸುತ್ತದೆ. 11ನೇದು ಹೊಸ ವಿದ್ಯೆ ಮತ್ತು ಗೂಢಚಾರಿಕೆ. ಕೌಶಲ್ಯ. ವೃಶ್ಚಿಕ ರಾಶಿಯವರಿಗೆ ನಿಗೂಢ ವಿಷಯಗಳು, ಜ್ಯೋತಿಷ್ಯ, ಮಂತ್ರ, ತಂತ್ರ ಅಥವಾ ಡಿಟೆಕ್ಟಿವ್ ಕೆಲಸಗಳಲ್ಲಿ ಸಹಜವಾದ ಆಸಕ್ತಿ ಇರುತ್ತದೆ. ನೀವು ಹೊಸ ಸ್ಕಿಲ್ ಒಂದನ್ನು ಕಲಿಯಲಿದ್ದೀರಿ. ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರಬಹುದು ಅಥವಾ ಅತೀಂದ್ರಿಯ ವಿದ್ಯೆ ಆಗಿರಬಹುದು. ಈ ಹೊಸ ಕಲಿಕೆ ನಿಮ್ಮ ಆದಾಯದ ಇನ್ನೊಂದು ಮೂಲವಾಗಲಿದೆ. ನಿಮ್ಮ ಬುದ್ಧಿವಂತಿಕೆಗೆ ಸಾಣೆ ಹಿಡಿದಂತೆ ಈ ವರ್ಷ ನಿಮ್ಮ ಜ್ಞಾನ ವೃದ್ಧಿಯಾಗಲಿದೆ. 12ನೇದು ಕುಟುಂಬದಲ್ಲಿ ಅಣ್ಣ ತಮ್ಮಂದಿರ ಸಹಕಾರ. ಇಲ್ಲಿಯವರೆಗೆ ಆಸ್ತಿ ವಿಚಾರಕ್ಕೋ ಅಥವಾ ಚಿಕ್ಕ ಪುಟ್ಟ ವಿಚಾರಕ್ಕೋ ದೂರವಾಗಿದ್ದ ಒಡಹುಟ್ಟಿದವರು ಒಂದಾಗಲಿದ್ದಾರೆ. ವಿಶೇಷವಾಗಿ ಸಹೋದರರಿಂದ ನಿಮಗೆ ಆರ್ಥಿಕ ಸಹಾಯ ಅಥವಾ ನೈತಿಕ ಬೆಂಬಲ ಸಿಗಲಿದೆ. ವೃಶ್ಚಿಕ ರಾಶಿಯವರು ರಕ್ತ ಸಂಬಂಧಕ್ಕೆ ಬೆಲೆ ಕೊಡುವವರು, ಆದರೆ ದ್ರೋಹ ಮಾಡಿದರೆ ಕ್ಷಮಿಸಲ್ಲ. ಆದರೂ ಈ ವರ್ಷ ಹಳೆಯ ಕಹಿ ಘಟನೆಗಳನ್ನು ಮರೆತು ಒಂದಾಗುವ ಯೋಗವಿದೆ. 13ನೇ ಘಟನೆ ಸಮಾಜ ಮತ್ತು ರಾಜಕೀಯದಲ್ಲಿ ಉನ್ನತ ಸ್ಥಾನ. ವೃಶ್ಚಿಕ ರಾಶಿಯವರು ಪುಟ್ಟ ಲೀಡರ್ಗಳು. ನಿಮಗೆ 10 ಜನರನ್ನು ನಿಯಂತ್ರಿಸುವ ಶಕ್ತಿ ಇದೆ. ರಾಜಕೀಯದಲ್ಲಿ ಅಥವಾ ಸಂಘ ಸಂಸ್ಥೆಗಳಲ್ಲಿ ನಿಮಗೆ ಪ್ರಮುಖ ಸ್ಥಾನಮಾನ ಸಿಗಲಿದೆ. ನಿಮ್ಮ ಮಾತಿಗೆ ಬೆಲೆ ಬರುತ್ತದೆ. ನಿಮ್ಮ ಸುತ್ತಮುತ್ತಲಿನ ಜನ ನಿಮ್ಮನ್ನು ಒಬ್ಬ ನಾಯಕನಂತೆ ನೋಡಲು ಶುರು ಮಾಡುತ್ತಾರೆ. ನಿಮ್ಮ ಪ್ರಭಾವ ಎಷ್ಟರ ಮಟ್ಟಿಗೆ ಬೆಳೆಯುತ್ತದೆ ಅಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ. ಸ್ನೇಹಿತರೆ, ನಾನು ಮೊದಲೇ ಹೇಳಿದಂತೆ ದೊಡ್ಡ ಗೆಲುವಿನ ಜೊತೆಗೆ ಕಠಿಣವಾದ ಸವಾಲುಗಳು ಕೂಡ ಇರುತ್ತವೆ. ಈಗ ನಾನು ಹೇಳಲಿರುವ 2 ಘಟನೆಗಳು ನಕಾರಾತ್ಮಕವಾಗಿದ್ದು ನಿಮ್ಮ ರಾಶಿಯ ನ್ಯೂನತೆಗಳಿಂದಲೇ ಇವು ಸಂಭವಿಸಬಹುದು. ಎಚ್ಚರ ತಪ್ಪಿದರೆ ಅಪಾಯ ಕಾದಿದೆ. 14ನೇಯ ಘಟನೆ ಗಂಭೀರ ಎಚ್ಚರಿಕೆ. ಆರೋಗ್ಯದಲ್ಲಿ ಉಷ್ಣದ ಬಾಧೆ ಮತ್ತು ರಕ್ತ ಸಂಬಂಧಿತ ಸಮಸ್ಯೆ. ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಉಷ್ಣದ ಗ್ರಹ. ನಿಮಗೆ ವಿಪರೀತವಾದ ದೇಹದ ಉಷ್ಣತೆ, ಪೈಲ್ ಸಮಸ್ಯೆ, ಬಿಪಿ ಅಥವಾ ರಕ್ತಕ್ಕೆ ಸಂಬಂಧಿಸಿದ ಸೋಂಕುಗಳು ಕಾಡಬಹುದು. ನೀವು ಸಣ್ಣ ವಿಷಯಕ್ಕೂ ಅತಿಯಾಗಿ ಕೋಪ ಮಾಡಿಕೊಳ್ಳುತ್ತೀರಿ. ಈ ಕೋಪವೇ ನಿಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತದೆ. ವಾಹನ ಚಾಲನೆ ಮಾಡುವಾಗ ಅತಿಯಾದ ವೇಗ ಬೇಡ. ಸಣ್ಣ ಅಪಘಾತ ಅಥವಾ ರಕ್ತ ಗಾಯವಾಗುವ ಸಂಭವವಿದೆ.
ಇದಕ್ಕೆ ಪರಿಹಾರ ತಂಪಾದ ಆಹಾರ ಸೇವಿಸಿ ಮತ್ತು ಕೋಪ ಬಂದಾಗ 1 ಲೋಟ ನೀರು ಕುಡಿಯಿರಿ. ಆರೋಗ್ಯವೇ ಭಾಗ್ಯ ಎಂಬುದನ್ನು ಮರೆಯಬೇಡಿ. 15ನೆಯ ಘಟನೆ, ಎಚ್ಚರಿಕೆ. ನಂಬಿದವರಿಂದಲೇ ದ್ರೋಹ ಮತ್ತು ಸೇಡಿನ ಮನೋಭಾವ. ವೃಶ್ಚಿಕ ರಾಶಿಯವರ ಅತಿ ದೊಡ್ಡ ವೀಕ್ನೆಸ್ ಎಂದರೆ ನೀವು ಯಾರನ್ನಾದರೂ ನಂಬಿದರೆ ಕಣ್ಣು ಮುಚ್ಚಿ ನಂಬುತ್ತೀರಿ. ನಿಮ್ಮ ಹತ್ತಿರದ ಸ್ನೇಹಿತರೇ ಅಥವಾ ನಿಮ್ಮ ಜೊತೆ ಇರುವವರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕುವ ಸಾಧ್ಯತೆ ಇದೆ. ನಿಮ್ಮ ಸೀಕ್ರೆಟ್ಗಳನ್ನು ಬೇರೆಯವರ ಹತ್ತಿರ ಹೇಳಿಕೊಂಡು ಸಿಕ್ಕಿ ಹಾಕಿಕೊಳ್ಳಬೇಡಿ. ಹಾಗೆಯೇ ನಿಮಗೆ ಯಾರಾದರೂ ಕೆಟ್ಟದ್ದು ಮಾಡಿದರೆ ತಕ್ಷಣ ಸೇಡು ತೀರಿಸಿಕೊಳ್ಳಲು ಹೋಗಬೇಡಿ. ಅದು ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರುವಂತೆ ಮಾಡಬಹುದು. ಈ ವರ್ಷ ನೀವು ಮೌನವೇ ಬಂಗಾರ ಎಂಬ ಸೂತ್ರ ಪಾಲಿಸಬೇಕು. ವೃಶ್ಚಿಕ ರಾಶಿಯವರು ಎದುರಾಗುವ ಎಲ್ಲ ಅಡೆತಡೆಗಳನ್ನು ದಾಟಿ ಯಶಸ್ಸಿನ ಶಿಖರ ಏರಲು ಮಾಡಬೇಕಾದ ಶಕ್ತಿಶಾಲಿ ಪರಿಹಾರಗಳು ಇಲ್ಲಿವೆ. ಮುಂದಿನ 3 ನಿಮಿಷ ಸ್ಕಿಪ್ ಮಾಡಬೇಡಿ. ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಮತ್ತು ಆದಿದೈವ ಸುಬ್ರಹ್ಮಣ್ಯ ಸ್ವಾಮಿ. ಆದ್ದರಿಂದ ಪ್ರತಿ ಮಂಗಳವಾರದಂದು ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಅಥವಾ ಮನೆಯಲ್ಲಿಯೇ ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನು ಪಠಿಸಿ. ಇದು ನಿಮ್ಮ ಸರ್ಪದೋಷಗಳನ್ನು ನಿವಾರಿಸಿ ಆರೋಗ್ಯವನ್ನು ಕಾಪಾಡುತ್ತದೆ. 2ನೇಯದಾಗಿ ಹನುಮಂತನ ಆರಾಧನೆ. ವೃಶ್ಚಿಕ ರಾಶಿಯವರು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಗಟ್ಟಿಯಾಗಿರಲು ಹನುಮಾನ್ ಚಾಲಿಸಾವನ್ನು ಪ್ರತಿದಿನ ಪಠಿಸಬೇಕು. ಸಾಧ್ಯವಾದರೆ ಮಂಗಳವಾರದಂದು ಕೆಂಪು ಬಣ್ಣದ ಹೂಗಳನ್ನು ಆಂಜನೇಯನಿಗೆ ಅರ್ಪಿಸಿ. ಇದು ನಿಮ್ಮ ಶತ್ರುಗಳನ್ನು ನಾಶ ಮಾಡಲು ಮತ್ತು ನಿಮ್ಮ ಧೈರ್ಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. 3ನೇ ಸರಳ ಪರಿಹಾರ, ದಾನ. ವೃಶ್ಚಿಕ ರಾಶಿಯವರು ಈಗಾಗಲೇ ದಾನ ಧರ್ಮದಲ್ಲಿ ಎತ್ತಿದ ಕೈ. ನೀವು ತೊಗರಿಬೇಳೆ ಅಥವಾ ಕೆಂಪು ಬಟ್ಟೆಯನ್ನು ಬಡವರಿಗೆ ದಾನ ಮಾಡುವುದರಿಂದ ನಿಮ್ಮ ಮೇಲಿರುವ ಕುಜದೋಷದ ಪ್ರಭಾವ ಕಡಿಮೆಯಾಗಿ ಅಪಘಾತಗಳಿಂದ ರಕ್ಷಣೆ ಸಿಗುತ್ತದೆ. ಹಾಗೆಯೇ ಪ್ರಾಣಿಗಳಿಗೆ, ವಿಶೇಷವಾಗಿ ಬೀದಿ ನಾಯಿಗಳಿಗೆ ಆಹಾರ ನೀಡುವುದನ್ನು ಮರೆಯಬೇಡಿ. ಸ್ನೇಹಿತರೆ, ವೃಶ್ಚಿಕ ರಾಶಿಯವರ ಪಾಲಿಗೆ ಯುದ್ಧ ಮತ್ತು ಗೆಲುವು ಎರಡೂ ಇರುವ ವರ್ಷ. ನೀವು ಧೈರ್ಯದಿಂದ ಮುನ್ನುಗ್ಗಿದರೆ ಜಯ ನಿಮ್ಮದೇ. ಈ 15 ಘಟನೆಗಳಲ್ಲಿ ನೀವು ಯಾವುದಕ್ಕಾಗಿ ಕಾಯುತ್ತಿದ್ದೀರಿ? ನಿಮ್ಮ ಜೀವನದಲ್ಲಿ ಈಗ ನಡೆಯುತ್ತಿರುವ ಅತಿ ದೊಡ್ಡ ಸಮಸ್ಯೆ ಯಾವುದು? ಆರೋಗ್ಯದ, ಸಾಲನ ಬಾಧೆಯ ಅಥವಾ ಶತ್ರುಗಳ ಕಾಟವ? ದಯವಿಟ್ಟು ಮುಚ್ಚುಮರೆಯಿಲ್ಲದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಸಮಸ್ಯೆಗೆ ತಕ್ಕ ಜ್ಯೋತಿಷ್ಯ ಪರಿಹಾರವನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ತಿಳಿಸಲು ಪ್ರಯತ್ನಿಸುತ್ತೇವೆ. ಹಾಗೆ ಈ ವಿಡಿಯೋದಲ್ಲಿ ನೀಡಿದ ಮಾಹಿತಿ ನಿಮಗೆ ಸತ್ಯ ಅಂತ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ವೃಶ್ಚಿಕ ರಾಶಿಯ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡಿ. ಅವರಿಗೂ ಈ ದೈವಿಕ ಸಂದೇಶ ತಲುಪಲಿ. ನಿಮ್ಮ ಬದುಕು ಬಂಗಾರವಾಗಲಿ. ಸುಬ್ರಹ್ಮಣ್ಯ ಸ್ವಾಮಿ ನಿಮ್ಮನ್ನು ಸದಾ ಕಾಯಲಿ ಎಂದು ಹಾರೈಸುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸರ್ವೇ ಜನ ಸುಖಿನೋ ಭವಂತು. ಆತ್ಮೀಯ ವೃಶ್ಚಿಕ ರಾಶಿಯವರೇ, ನೀವು ಕೇವಲ ಹರಿಯುವ ನದಿಯಲ್ಲ, ಆ ನದಿಯ ಆಳದಲ್ಲಿ ಮಲಗಿರುವ ಜ್ವಾಲಾಮುಖಿ. ನೀವು ಹೊರಗಿನ ಜಗತ್ತಿಗೆ ತುಂಬ ಶಾಂತವಾಗಿ, ಮೌನವಾಗಿ ಕಾಣಿಸಬಹುದು. ಆದರೆ ನಿಮ್ಮ ಮನಸ್ಸಿನೊಳಗೆ ನಡೆಯುವ ಯುದ್ಧ, ನೀವು ಅನುಭವಿಸುವ ತಲ್ಲಣಗಳು ಆ ದೇವರಿಗೆ ಮತ್ತು ನಿಮಗೆ ಮಾತ್ರ ಗೊತ್ತು. ಕಳೆದ ಕೆಲವು ವರ್ಷಗಳನ್ನೊಮ್ಮೆ ತಿರುಗಿ ನೋಡಿ. ನಿಮ್ಮನ್ನು ನಂಬಿದವರೇ ನಿಮಗೆ ಮೋಸ ಮಾಡಿದ್ದಾರೆ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದವರು ನಿಮ್ಮ ಬೆನ್ನಿಗೆ ಚೂರಿ ಹಾಕಿದ್ದಾರೆ. ಆದರೂ ನೀವು ಬಿದ್ದಿಲ್ಲ, ಕುಗ್ಗಿಲ್ಲ. ಅದೇ ವೃಶ್ಚಿಕ ರಾಶಿಯವರ ತಾಕತ್ತು. ವಿಶೇಷವಾಗಿ ಕಳೆದ 3 ರಿಂದ 4 ವರ್ಷಗಳಿಂದ ವೃಶ್ಚಿಕ ರಾಶಿಯವರು ಮಾನಸಿಕವಾಗಿ ಅನುಭವಿಸಿದ ಯಾತನೆ ಅಷ್ಟಿಷ್ಟಲ್ಲ. ಕೇತು ಮತ್ತು ಇತರ ಗ್ರಹಗಳ ಪ್ರಭಾವದಿಂದಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ಆಗಿತ್ತು. ಅತಿ ಬುದ್ಧಿವಂತರಾದ ನೀವು ಕೆಲವೊಮ್ಮೆ ಸಣ್ಣ ವಿಷಯಗಳಿಗೆ ಎಡವಿದ್ದೀರಿ. ಕುಟುಂಬದಲ್ಲಿ ನೆಮ್ಮದಿ ಇಲ್ಲ, ಆರೋಗ್ಯದಲ್ಲಿ ಏರುಪೇರು, ಆರ್ಥಿಕವಾಗಿ ಎಷ್ಟೇ ದುಡಿದರೂ ಉಳಿತಾಯ ಶೂನ್ಯ. ನನ್ನ ಒಳ್ಳೆಯತನವೇ ನನಗೆ ಮುಳುವಾಯಿತಾ? ನಾನು ಯಾರಿಗೂ ಕೆಟ್ಟದ್ದನ್ನು ಬಯಸದಿದ್ದರೂ ನನಗೇಕೆ ಇಷ್ಟು ಕಷ್ಟ ಎಂದು ಕತ್ತಲಲ್ಲಿ ಕಣ್ಣೀರು ಹಾಕಿದ ರಾತ್ರಿಗಳು ನಿಮಗೆ ಮಾತ್ರ ಗೊತ್ತು. ಆದರೆ ವೃಶ್ಚಿಕ ರಾಶಿಯವರೇ, ಕಣ್ಣೀರು ಒರೆಸಿಕೊಳ್ಳಿ. ಕತ್ತಲ ರಾತ್ರಿ ಕಳೆದು ಸೂರ್ಯ ಉದಯಿಸುವ ಸಮಯ ಬಂದಿದೆ. ವೃಶ್ಚಿಕ ರಾಶಿಯವರ ಪಾಲಿಗೆ ಅಧಿಕಾರ ಮತ್ತು ಯಶಸ್ಸಿನ ವರ್ಷವಾಗಲಿದೆ. ನಿಮ್ಮ ರಾಶ್ಯಾಧಿಪತಿ ಕುಜ ಮತ್ತು ಗ್ರಹಗಳ ಬದಲಾವಣೆ ನಿಮಗೆ ರಾಜಯೋಗದ ಫಲ ನೀಡಲು ಕಾಯುತ್ತಿವೆ. ಇಷ್ಟು ದಿನ ನಿಮ್ಮನ್ನ ತಾತ್ಸಾರದಿಂದ ನೋಡಿದವರು ಈಗ ನಿಮ್ಮ ಏಳಿಗೆಯನ್ನ ನೋಡಿ ಅಸೂಯೆ ಪಡುವ ಕಾಲ ಬರಲಿದೆ. ಆದರೆ ಈ ಯಶಸ್ಸು, ಈ ಸಂಪತ್ತು ನಿಮಗೆ ಸುಲಭವಾಗಿ ಒಲಿಯುವುದಿಲ್ಲ. ಅದಕ್ಕಾಗಿ ನೀವು ಜ್ಯೋತಿಷ್ಯ ಶಾಸ್ತ್ರದ ಗರ್ಭದಲ್ಲಿ ಅಡಗಿರುವ ನಿಮ್ಮ ರಾಶಿಗೆಂದೇ ವಿಶೇಷವಾಗಿರುವ ಈ 5 ಮಹಾರಹಸ್ಯ ಸೂತ್ರಗಳನ್ನು ಪಾಲಿಸಲೇಬೇಕು. ಈ ವಿಡಿಯೋದಲ್ಲಿ ನಾನು ಹೇಳುವ ಪ್ರತಿಯೊಂದು ಮಾತು ಕೂಡ ನಿಮ್ಮ ಭವಿಷ್ಯದ ದಿಕ್ಸೂಚಿ. ದಯವಿಟ್ಟು ಒಂದೇ ಒಂದು ಸೆಕೆಂಡ್ ಕೂಡ ಸ್ಕಿಪ್ ಮಾಡಬೇಡಿ. ಯಾಕಂದರೆ ಇದರಲ್ಲಿರುವ ಒಂದು ಮಾಹಿತಿ ಮಿಸ್ ಆದರೂ ಬಂಗಾರದಂಥ ಅವಕಾಶ ಕೈತಪ್ಪಿ ಹೋಗಬಹುದು.
ಮುಂದೆ ಹೋಗೋದಕ್ಕೂ ಮುನ್ನ ಒಂದು ಸಣ್ಣ ವಿನಂತಿ. ಜ್ಞಾನ ಮತ್ತು ಪರಿಹಾರಗಳನ್ನು ಹಂಚುವ ಈ ಪುಣ್ಯದ ಕೆಲಸಕ್ಕೆ ನಿಮ್ಮದೊಂದು ಬೆಂಬಲ ಬೇಕು. ನೀವು ನೀಡುವ ಪ್ರೋತ್ಸಾಹವೇ ನಮಗೆ ಶ್ರೀರಕ್ಷೆ. ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕಾನ್ ಒತ್ತಿ. ಇದರಿಂದ ನಮ್ಮ ಮುಂದಿನ ದೈವಿಕ ರಹಸ್ಯಗಳು ನೇರವಾಗಿ ನಿಮ್ಮನ್ನ ತಲುಪುತ್ತವೆ. ಎಲ್ಲರೂ ಭಕ್ತಿಯಿಂದ ಜೈ ಗುರುದೇವ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ವೃಶ್ಚಿಕ ರಾಶಿಯವರು ತಮ್ಮ ಗುರಿಯನ್ನ ಮುಟ್ಟಿಯೇ ತೀರುತ್ತಾರೆ. ಆದರೆ ಮಂಗಳನ ಅನುಗ್ರಹ ಬೇಕೆಂದ್ರೆ ನಿಮ್ಮಲ್ಲಿರುವ ಸಿಟ್ಟನ್ನು ಮತ್ತು ಸೇಡನ್ನ ನಿಯಂತ್ರಿಸಬೇಕು. ಹಾಗಾದ್ರೆ ಬನ್ನಿ, ನಿಮ್ಮ ದಾರಿದ್ರ್ಯವನ್ನ ಸುಟ್ಟು ನಿಮ್ಮನ್ನ ವಿಜಯಶಾಲಿಯಾಗಿಸುವ ಆ 5 ಭಯಾನಕ ರಹಸ್ಯಗಳು ಯಾವುವು ಅಂತ ನೋಡೋಣ. ಮೊದಲನೆಯದಾಗಿ, ವೃಶ್ಚಿಕ ರಾಶಿಯವರಿಗೆ ಇದು ಕೇವಲ ಪರಿಹಾರವಲ್ಲ, ಇದೊಂದು ಶಕ್ತಿ ಕವಚ. ನಿಮ್ಮ ರಾಶ್ಯಾಧಿಪತಿ ಕುಜ ಮಂಗಳನ ಅನುಗ್ರಹವಿಲ್ಲದೆ ವೃಶ್ಚಿಕ ರಾಶಿಯವರು ಒಂದು ಹೆಜ್ಜೆ ಕೂಡ ಮುಂದೆ ಇಡಲು ಸಾಧ್ಯವಿಲ್ಲ. ನಿಮ್ಮ ಶಕ್ತಿ ಕುಂದದಂತೆ ನೋಡಿಕೊಳ್ಳಲು ಪ್ರತಿ ಮಂಗಳವಾರ ಬೆಳಗ್ಗೆ ಸ್ನಾನ ಮಾಡಿದ ನಂತರ ನಿಮ್ಮ ಮನೆಯ ಹತ್ತಿರವಿರುವ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಅಥವಾ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಮಣ್ಣಿನ ಹಣತೆಯಲ್ಲಿ ದೀಪ ಹಚ್ಚಿ ಕೆಂಪು ಬಣ್ಣದ ಹೂಗಳನ್ನು, ದಾಸವಾಳ ಅಥವಾ ಗುಲಾಬಿ, ದೇವರಿಗೆ ಅರ್ಪಿಸಿ ದೀಪ ಹಚ್ಚಿದ ನಂತರ 9 ಬಾರಿ ಪ್ರದಕ್ಷಿಣೆ ಹಾಕಿ. ಪ್ರದಕ್ಷಿಣೆ ಹಾಕುವಾಗ ನಿಮ್ಮ ಮನಸ್ಸಿನಲ್ಲಿ ಓಂ ಶರವಣ ಭವಾಯ ನಮಃ ಅಥವಾ ಓಂ ಹನುಮತೆ ನಮಃ ಎಂಬ ಮಂತ್ರವನ್ನ ಜಪಿಸಿ. ನೆನಪಿಡಿ, ವೃಶ್ಚಿಕ ರಾಶಿಯವರಿಗೆ ಭೂಮಿ ಮತ್ತು ಬೆಂಕಿಯ ತತ್ವವಿದೆ. ಈ ದೀಪಾರಾಧನೆ ನಿಮ್ಮೊಳಗಿನ ನಕಾರಾತ್ಮಕ ಶಕ್ತಿಯನ್ನ ಸುಟ್ಟು ಹಾಕುತ್ತದೆ. ಇದನ್ನ ಯಾರು ಶ್ರದ್ಧೆಯಿಂದ ಮಾಡ್ತಾರೋ ಅವರಿಗೆ ಶತ್ರುಗಳೇ ಇರುವುದಿಲ್ಲ, ಇದ್ದರೂ ಮಿತ್ರರಾಗುತ್ತಾರೆ. ಎರಡನೆಯದಾಗಿ, ವೃಶ್ಚಿಕ ರಾಶಿಯವರಿಗೆ ಅದೃಷ್ಟ ತರುವ ದಿಕ್ಕು ದಕ್ಷಿಣ. ನಿಮ್ಮ ಮನೆಯ ದಕ್ಷಿಣ ದಿಕ್ಕನ್ನ ನೀವು ಹೇಗೆ ಇಟ್ಕೊಳ್ತೀರಿ ಅನ್ನೋದರ ಮೇಲೆ ನಿಮ್ಮ ಆರ್ಥಿಕ ಸ್ಥಿತಿ ನಿರ್ಧಾರವಾಗುತ್ತದೆ. ನಿಮ್ಮ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ನೀರಿನ ಟ್ಯಾಂಕ್ ಅಥವಾ ಭಾರವಾದ ವಸ್ತುಗಳಿದ್ದರೆ ಒಳ್ಳೆಯದು. ಆದರೆ ಅಲ್ಲಿ ಕಸ, ಧೂಳು ಇರದಂತೆ ನೋಡಿಕೊಳ್ಳಿ. ಮುಖ್ಯವಾಗಿ ಅಲ್ಲಿ ನಿಮ್ಮ ಮನೆಯ ದಕ್ಷಿಣದ ಗೋಡೆಗೆ ಕೆಂಪು ಬಣ್ಣದ ಫೋಟೋ ಫ್ರೇಮ್ ಅಥವಾ ಕೆಂಪು ಬಣ್ಣದ ಹೂವಿನ ಚಿತ್ರವನ್ನ ಹಾಕಿ. ಇದು ಕುಜನ ಶಕ್ತಿಯನ್ನ ಆಕರ್ಷಿಸುತ್ತದೆ ಮತ್ತು ಸಾಲದ ಬಾಧೆಯನ್ನ ಕಡಿಮೆ ಮಾಡುತ್ತದೆ. ಮತ್ತೊಂದು ಮುಖ್ಯವಾದ ವಿಚಾರ, ವೃಶ್ಚಿಕ ರಾಶಿಯವರು ತಾಮ್ರದ ಉಂಗುರ ಅಥವಾ ಹವಳದ ಉಂಗುರ ಧರಿಸುವುದು ಬಹಳ ಶ್ರೇಷ್ಠ. ಆದರೆ ಹವಳ ಧರಿಸುವ ಮುನ್ನ ನಿಮ್ಮ ಹತ್ತಿರದ ಜ್ಯೋತಿಷಿಗಳ ಸಲಹೆ ಪಡೆಯಿರಿ. ಕನಿಷ್ಠ ಪಕ್ಷ ಒಂದು ಶುದ್ಧವಾದ ತಾಮ್ರದ ಉಂಗುರವನ್ನ ಅನಾಮಿಕ ಬೆರಳಿಗೆ ಮಂಗಳವಾರದಂದು ಧರಿಸಿ. ತಾಮ್ರವು ರಕ್ತ ಶುದ್ಧಿಯನ್ನ ಮಾಡುವುದಲ್ಲದೆ ನಿಮ್ಮ ಮನಸ್ಸಿನ ಚಂಚಲತೆಯನ್ನ ನಿವಾರಿಸುತ್ತದೆ. ಮೂರನೆಯದಾಗಿ ಸ್ನೇಹಿತರೆ, ನಿಮ್ಮ ಕುಟುಂಬದಲ್ಲಿ ಸಂತೋಷ ತುಂಬಿರಲಿ, ಒಡಹುಟ್ಟಿದವರ ಜೊತೆಗಿನ ಸಂಬಂಧ ಚೆನ್ನಾಗಿರಲು ರಕ್ತದಾನ ಅಥವಾ ಅನ್ನದಾನ ಮಹತ್ವದ ಪಾತ್ರ ವಹಿಸುತ್ತದೆ. ಕುಜಗ್ರಹವು ರಕ್ತಕ್ಕೆ ಕಾರಕ. ಸಾಧ್ಯವಾದರೆ ವರ್ಷಕ್ಕೆ ಒಮ್ಮೆಯಾದರೂ ರಕ್ತದಾನ ಮಾಡಿ. ಆರೋಗ್ಯವಿದ್ದರೆ ಮಾತ್ರ, ಇಲ್ಲದಿದ್ದರೆ ಪ್ರತಿ ಮಂಗಳವಾರ ಕೆಂಪು ಬಣ್ಣದ ಹಣ್ಣುಗಳನ್ನು, ದಾಳಿಂಬೆ, ಸೇಬು ಅಥವಾ ತೊಗರಿ ಬೇಳೆಯನ್ನು ಬಡವರಿಗೆ ದಾನ ಮಾಡಿ. ನಾನು ಗ್ಯಾರಂಟಿ ಕೊಡ್ತೀನಿ, ನೀವು ನೀಡುವ ಒಂದು ಸೇಬು ಹಣ್ಣು ನಿಮ್ಮ ದೊಡ್ಡ ಆಪತ್ತನ್ನು ತಡೆಯಬಲ್ಲದು. ವೃಶ್ಚಿಕ ರಾಶಿಯವರು ದಾನ ಧರ್ಮದಲ್ಲಿ ಎತ್ತಿದ ಕೈ. ಆದರೆ ಸರಿಯಾಗಿ ವಸ್ತುವನ್ನು ದಾನ ಮಾಡಿದರೆ ಮಾತ್ರ ಪೂರ್ಣ ಫಲ ಸಿಗುವುದು. ದಯವಿಟ್ಟು ಈ ಕೂಡಲೇ ಕಮೆಂಟ್ ಬಾಕ್ಸ್ನಲ್ಲಿ ಎಲ್ಲರೂ ಭಕ್ತಿಯಿಂದ ಓಂ ಸುಬ್ರಹ್ಮಣ್ಯಾಯ ನಮಃ ಅಂತ ಬರೆಯಿರಿ. ನಿಮ್ಮ ಪ್ರಾರ್ಥನೆ ನೇರವಾಗಿ ಆ ದೇವರನ್ನ ತಲುಪಲಿ. ನಾಲ್ಕನೇ ರಹಸ್ಯ, ವೃಶ್ಚಿಕ ರಾಶಿಯವರಿಗೆ ಇರುವ ದೊಡ್ಡ ಶತ್ರುವೇ ಕೋಪ ಮತ್ತು ಆತುರ. ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಭಾವಾವೇಶಕ್ಕೆ ಒಳಗಾಗುತ್ತೀರಿ. ನೀವು ಮಾಡಬಾರದ ತಪ್ಪು ಇದೆ. ಇದಕ್ಕೆ ರಾಮಬಾಣ ಎಂದರೆ ಧ್ಯಾನ ಮತ್ತು ಮೌನ. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಭೂಮಿ ತಾಯಿಗೆ ನಮಸ್ಕರಿಸಿ. ನಂತರ 5 ನಿಮಿಷಗಳ ಕಾಲ ಕಣ್ಮುಚ್ಚಿ ನಿಮ್ಮ ಇಷ್ಟ ದೇವರನ್ನ ಧ್ಯಾನಿಸಿ. ವೃಶ್ಚಿಕ ರಾಶಿಯವರ ಅಂತಃಪ್ರಜ್ಞೆ ತುಂಬಾ ಶಕ್ತಿಯುತವಾದದ್ದು. ನೀವು ಧ್ಯಾನ ಮಾಡಿದಷ್ಟು ನಿಮ್ಮ ಭವಿಷ್ಯದ ದಾರಿ ಸ್ಪಷ್ಟವಾಗುತ್ತದೆ. ಯಾರಾದರೂ ನಿಮ್ಮನ್ನ ಪ್ರಚೋದಿಸಿದರೆ ತಕ್ಷಣ ಪ್ರತಿಕ್ರಿಯೆ ನೀಡಬೇಡಿ. 1 ಲೋಟ ನೀರು ಕುಡಿದು ಶಾಂತರಾಗಿ ನಿಮ್ಮ ಸಹನೆಯೇ ನಿಮ್ಮ ಅಸ್ತ್ರವಾಗಲಿ. 5ನೇ ಮತ್ತು ಅಂತಿಮ ರಹಸ್ಯವೆಂದರೆ ವೃಶ್ಚಿಕ ಅಂದರೆ ರಹಸ್ಯ. ನಿಮ್ಮ ಬಲವೇ ನಿಮ್ಮ ಗೌಪ್ಯತೆ. ಕುಂಭರಾಶಿಯವರಿಗಿಂತಲೂ ಹೆಚ್ಚು ರಹಸ್ಯ ಕಾಪಾಡುವವರು ನೀವು. ಆದರೆ ಕೆಲವೊಮ್ಮೆ ಭಾವನೆಗಳ ಭರದಲ್ಲಿ ನಿಮ್ಮ ನೋವನ್ನ, ನಿಮ್ಮ ಮುಂದಿನ ಪ್ಲಾನ್ಗಳನ್ನು ಬೇರೆಯವರ ಮುಂದೆ ಹೇಳಿಕೊಂಡು ಬಿಡುತ್ತೀರಿ. ಇದನ್ನು ಸಂಪೂರ್ಣವಾಗಿ ನಿಲ್ಲಿಸಿ. ನಿಮ್ಮ ಮುಂದಿನ ನಡೆ ಏನು, ನೀವು ಯಾವ ಬಿಸ್ನೆಸ್ ಶುರು ಮಾಡ್ತಿದ್ದೀರಿ, ನಿಮಗೆ ದುಡ್ಡು ಎಲ್ಲಿಂದ ಬರ್ತಿದೆ, ಈ ವಿಷಯಗಳು ನಿಮ್ಮ ನೆರಳಿಗೂ ಕೂಡ ಗೊತ್ತಾಗಬಾರದು. ಹಾವು ತನ್ನ ಹುತ್ತದಲ್ಲಿ ಎಷ್ಟು ಸುರಕ್ಷಿತವಾಗಿರುತ್ತದೆಯೋ ನಿಮ್ಮ ವಿಚಾರಗಳು ನಿಮ್ಮ ಮನಸ್ಸಿನಲ್ಲೇ ಇರಲಿ. ನೀವು ಯಾವಾಗ ನಿಮ್ಮ ಗುಟ್ಟನ್ನು ರಟ್ಟು ಮಾಡುತ್ತೀರೋ ಆಗಲೇ ದೃಷ್ಟಿದೋಷ ತಗುಲುವ ಸಾಧ್ಯತೆ ಇರುತ್ತದೆ. ಮಾತು ಬೆಳ್ಳಿ, ಮೌನ ಬಂಗಾರ ಎಂಬ ಗಾದೆ ವೃಶ್ಚಿಕ ರಾಶಿಯವರಿಗೆ ಅಕ್ಷರಶಃ ಸತ್ಯವಾಗಲಿದೆ.
ಸ್ನೇಹಿತರೆ, ವೃಶ್ಚಿಕ ರಾಶಿಯವರೇ, ನಿಮ್ಮ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸುವ ವರ್ಷ. ಇಷ್ಟು ದಿನ ನೀವು ಅನುಭವಿಸಿದ ನೋವುಗಳಿಗೆ, ಕಣ್ಣೀರಿಗೆ ಬೆಲೆ ಸಿಗುವ ಸಮಯ ಬಂದಿದೆ. ನೀವು ಸೋಲುವವರಲ್ಲ, ಸೋತು ಗೆಲ್ಲುವವರು. ಕುಜದೇವ ನಿಮ್ಮ ರಕ್ಷಕನಾಗಿದ್ದಾನೆ. ಸುಬ್ರಹ್ಮಣ್ಯ ಸ್ವಾಮಿ ನಿಮ್ಮ ಮಾರ್ಗದರ್ಶಕರಾಗಿದ್ದಾರೆ. ಈಗ ನೀವು ಮಾಡಬೇಕಾಗಿರುವುದು ಇಷ್ಟೇ. ಗತಕಾಲದ ಕಹಿ ಘಟನೆಗಳನ್ನು ಮರೆತು ಬಿಡಿ. ದ್ವೇಷ ಸಾಧಿಸುವುದರಿಂದ ನಿಮ್ಮ ಶಕ್ತಿಯೇ ಹಾಳಾಗುತ್ತದೆ ವಿನಃ ಬೇರೆಯವರಿಗಲ್ಲ. ಕ್ಷಮಿಸುವ ಗುಣವನ್ನು ಬೆಳೆಸಿಕೊಳ್ಳಿ. ಧರ್ಮದ ದಾರಿಯಲ್ಲಿ ನಡೆಯಿರಿ ಮತ್ತು ಮೇಲೆ ಹೇಳಿದ ಈ 5 ರಹಸ್ಯಗಳನ್ನು ಚಾಚು ತಪ್ಪದೆ ಪಾಲಿಸಿ. ನಿಮ್ಮನ್ನ ತುಳಿಯಲು ಬಂದವರೇ ನಿಮ್ಮ ಕಾಲಡಿಯಲ್ಲಿ ಬೀಳುವ ದಿನ ದೂರವಿಲ್ಲ. ಇಷ್ಟೆಲ್ಲ ಆಳವಾದ ಮತ್ತು ರಹಸ್ಯವಾದ ಮಾಹಿತಿಯನ್ನ ನಿಮ್ಮ ಏಳಿಗೆಗಾಗಿಯೇ ಹುಡುಕಿ ತಂದಿದ್ದೇನೆ. ನಮಗೂ ನಿಮಗೂ ಇರುವ ಈ ಆತ್ಮೀಯ ಸಂಬಂಧ ಹೀಗೆ ಮುಂದುವರಿಯಲಿ. ಈ ವಿಡಿಯೋದಲ್ಲಿರೋ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ವೃಶ್ಚಿಕ ರಾಶಿಯ ಸ್ನೇಹಿತರಿಗೆ, ಬಂಧುಗಳಿಗೆ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಒಳ್ಳೆಯದನ್ನು ಹಂಚಿದರೆ ನಿಮಗೂ ಒಳ್ಳೆಯದೇ ಆಗುತ್ತದೆ. ವಿಡಿಯೋ ಮುಗಿಸುವುದಕ್ಕೂ ಮುನ್ನ ನಿಮ್ಮ ಜೀವನದ ಗೆಲುವಿನ ಸಂಕಲ್ಪವಾಗಿ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಕಮೆಂಟ್ ಬಾಕ್ಸ್ನಲ್ಲಿ ಜೋರಾಗಿ ಜೈ ಶ್ರೀರಾಮ್ ಅಂತ, ಜೈ ಹನುಮಾನ್ ಅಂತ ಬರೆಯಿರಿ. ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಯಾವ ರಾಶಿಯ ಅಥವಾ ಯಾವ ಸಮಸ್ಯೆಯ ಬಗ್ಗೆ ಮಾಹಿತಿ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಧೈರ್ಯವಾಗಿ ಮುನ್ನಡೆಯಿರಿ. ಜಯ ನಿಮ್ಮದೇ. ಸರ್ವೇ ಜನ ಸುಖಿನೋ ಭವಂತು. ವೃಶ್ಚಿಕ ರಾಶಿಯವರ ಗುಣ ಸ್ವಭಾವ ಹೇಗಿರಲಿದೆ? ವೃಶ್ಚಿಕ ರಾಶಿಯವರು ತಮ್ಮ ಜೀವನದಲ್ಲಿ ಯಾವೆಲ್ಲ ಲಾಭಗಳನ್ನು ಪಡೆದುಕೊಳ್ಳುತ್ತಾರೆ? ಈ ಎಲ್ಲ ಅಂಶಗಳನ್ನು ಕುರಿತು ಪ್ರತಿಯೊಂದು ಮಾಹಿತಿಯನ್ನು ವೃಶ್ಚಿಕ ರಾಶಿಯವರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸಾಗರದಷ್ಟು ಆಳ, ಜ್ವಾಲಾಮುಖಿಯಂತೆ ಸ್ಫೋಟಕ, ಹೊರಗಿನಿಂದ ನೋಡಲು ನಿಗೂಢ, ಆದರೆ ಒಳಗೊಳಗೆ ಭಾವನೆಗಳ ಕಡಲನ್ನೇ ಬಚ್ಚಿಟ್ಟುಕೊಂಡಿರುವ ವ್ಯಕ್ತಿತ್ವ. ಯಾರನ್ನು ಸುಲಭವಾಗಿ ನಂಬದ, ಆದರೆ ನಂಬಿದರೆ ಪ್ರಾಣವನ್ನೇ ಕೊಡುವ, ಶತ್ರುಗಳನ್ನ ಎಂದಿಗೂ ಮರೆಯದ, ಮಿತ್ರರನ್ನ ಎಂದಿಗೂ ಕೈಬಿಡದ ರಾಶಿಚಕ್ರದ ಅತ್ಯಂತ ಶಕ್ತಿಶಾಲಿ ಮತ್ತು ನಿಗೂಢ ರಾಶಿಯೇ ವೃಶ್ಚಿಕ ರಾಶಿ. ಆತ್ಮೀಯ ವೃಶ್ಚಿಕ ರಾಶಿಯವರೇ, ನೀವು ಬೂದಿ ಮುಚ್ಚಿದ ಕೆಂಡದ ಹಾಗೆ ಮೇಲ್ನೋಟಕ್ಕೆ ಶಾಂತವಾಗಿ ಕಂಡರೂ ನಿಮ್ಮ ಒಳಗೆ ಒಂದು ಜ್ವಾಲಾಮುಖಿಯೇ ಕುದಿಯುತ್ತಿರುತ್ತದೆ. ಕಳೆದ ಕೆಲವು ವರ್ಷಗಳಿಂದ ಆ ಜ್ವಾಲಾಮುಖಿ ನಿಮ್ಮನ್ನೇ ಸುಡುತ್ತಿದೆ ಅಲ್ವಾ? ಯಾರನ್ನು ನಂಬಿ ಮೋಸ ಹೋಗಿದ್ದೀರಿ? ಪ್ರೀತಿ ಪಾತ್ರರೇ ಮೋಸದ ಮೇಲೆ ಮೋಸ ಮಾಡಿದ್ದಾರೆ. ಎಷ್ಟೋ ಬಾರಿ ಈ ಜೀವನ ಸಾಕಾಗಿದೆ, ಈ ನರಕ ಬೇಡ ಅಂತ ಕಣ್ಣೀರು ಹಾಕಿದ್ದೀರಿ. ಆದರೆ ಒಂದು ಮಾತು ನೆನಪಿಡಿ, ವೃಶ್ಚಿಕ ರಾಶಿಯವರು ಜ್ವಾಲಾಮುಖಿಯ ಬೆಂಕಿಯಲ್ಲಿ ಕುದಿಯುವ ಚಿನ್ನದಂತೆ. ನೀವು ಎಲ್ಲೇ ಇದ್ದರೂ ನಿಮ್ಮ ಬೆಲೆ ಕಡಿಮೆಯಾಗುವುದಿಲ್ಲ. ನಿಮಗಿರುವ ಅಪ್ರತಿಮ ಶಕ್ತಿಯನ್ನ ನೀವು ಮರೆತಿದ್ದೀರಾ. ಆದರೆ ಕೆಲ ವರ್ಷದಿಂದ ನೀವು ಪಟ್ಟಂತ ಕಷ್ಟ ಅಷ್ಟಿಷ್ಟಲ್ಲ. ಈಗ ಮತ್ತೆ ನಿಮ್ಮ ಪ್ರತಿ ಕೆಲಸಕ್ಕೂ ಬೆಲೆ ಬರಲಿದೆ. ಯಾಕಂದ್ರೆ ಈ ವರ್ಷ ನಿಮ್ಮ ಹಣೆ ಬರಹವನ್ನೇ ಬದಲಾಯಿಸಲು ಬರುತ್ತಿದೆ. ಇದು ನಿಮ್ಮ ಪಾಲಿಗೆ ಸೇಡಿನ ವರ್ಷ ಅಲ್ಲ, ಇದು ಗೆಲುವಿನ ವರ್ಷ. ನಿಮ್ಮನ್ನ ಯಾರು ತಡೆಯಲು ನೋಡಿದ್ರೋ ಅವರೇ ನಿಮ್ಮ ಕಾಲ ಕಸವಾಗುವ ಸಮಯ ಹತ್ತಿರ ಬಂದಿದೆ. ಆದರೆ ಎಚ್ಚರ, ಈ ವಿಡಿಯೋದಲ್ಲಿ ನಾನು ವೃಶ್ಚಿಕ ರಾಶಿಯವರು ರಾಜಯೋಗ ಪಡೆಯಲು ಮಾಡಬೇಕಾದ 5 ಅತಿ ರಹಸ್ಯ ಮತ್ತು ಶಕ್ತಿಶಾಲಿ ತಂತ್ರಗಳನ್ನು ಹೇಳ್ತೀನಿ. ಇದನ್ನು ತಿಳಿದುಕೊಳ್ಳದೆ ಹೋದರೆ ಬಂದ ಅವಕಾಶ ಕೈಜಾರಿ ಹೋಗಬಹುದು. ವಿಡಿಯೋವನ್ನು ಕೊನೆವರೆಗೂ ನೋಡಿ, ಇಲ್ಲದಿದ್ದರೆ ನಿಮ್ಮ ನಷ್ಟಕ್ಕೆ ನೀವೇ ಹೊಣೆ. ವಿಷಯಕ್ಕೆ ಹೋಗೋಣ. ಅದಕ್ಕೂ ಮುನ್ನ ಒಂದು ಸಣ್ಣ ಮಾತು. ಜ್ಯೋತಿಷ್ಯ ಅನ್ನೋದು ಒಂದು ನಿಮಗೆ ಕತ್ತಲಲ್ಲಿ ದಾರಿ ತೋರಿಸ್ತೀನಿ, ಬದಲಾಗಿ ನೀವು ನಮಗೆ ಗುರುದಕ್ಷಿಣೆ ರೂಪದಲ್ಲಿ ಕೇವಲ ಒಂದು ಸಬ್ಸ್ಕ್ರೈಬನ್ನು ಮಾಡಿ. ಯಾರು ಮನಸ್ಫೂರ್ತಿಯಾಗಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ತಾರೋ ಅವರಿಗೆ ಈ ಪರಿಹಾರಗಳು ಶೀಘ್ರವಾಗಿ ಫಲ ನೀಡಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಜೈ ಮಂಗಳದೇವ ಎಂದು ಕಮೆಂಟ್ ಮಾಡಿ. ತೀವ್ರವಾದ ಮತ್ತು ಪರಿವರ್ತನಾಶೀಲ ರಾಶಿಯಾದ ವೃಶ್ಚಿಕ ರಾಶಿಯ ಆಳವಾದ ರಹಸ್ಯಗಳನ್ನು ಇಂದು ನಾವು ತಿಳಿದುಕೊಳ್ಳೋಣ. ವೃಶ್ಚಿಕ ರಾಶಿಯ ಚಿಹ್ನೆ ಚೇಳು. ಇದು ಕೇವಲ ಒಂದು ಚಿಹ್ನೆ ಅಲ್ಲ, ಇದು ವೃಶ್ಚಿಕ ರಾಶಿಯವರ ವ್ಯಕ್ತಿತ್ವದ ಕನ್ನಡಿ. ಚೇಳು ಹೇಗೆ ತನ್ನನ್ನು ರಕ್ಷಿಸಿಕೊಳ್ಳಲು ಗಟ್ಟಿ ಕವಚವನ್ನು ಹೊಂದಿರುತ್ತದೆಯೋ ಹಾಗೆಯೇ ವೃಶ್ಚಿಕ ರಾಶಿಯವರು ತಮ್ಮ ಭಾವನೆಗಳನ್ನು ಮತ್ತು ದೌರ್ಬಲ್ಯಗಳನ್ನು ಹೊರ ಜಗತ್ತಿಗೆ ಕಾಣದಂತೆ ಒಂದು ನಿಗೂಢವಾದ ಮುಖವಾಡವನ್ನು ಧರಿಸಿರುತ್ತಾರೆ. ಅವರನ್ನು ಅರ್ಥ ಮಾಡಿಕೊಳ್ಳುವುದು ಸುಲಭವಲ್ಲ, ಆದರೆ ಒಮ್ಮೆ ನೀವು ಅವರ ನಂಬಿಕೆಯನ್ನು ಗಳಿಸಿದರೆ ಅವರಿಗಿಂತ ನಿಷ್ಠಾವಂತ ಸ್ನೇಹಿತ ಮತ್ತೊಬ್ಬರಿಲ್ಲ. ಸೇಡಿಗೆ ಸೇಡನ್ನು ತೀರಿಸಿಕೊಳ್ಳುವಂಥ ಮನಸ್ಥಿತಿ ಇವರದ್ದಾಗಿರುತ್ತದೆ. ವೃಶ್ಚಿಕ ರಾಶಿಯವರು, ಇವರಿಗೆ ಒಂದು ವೇಳೆ ಯಾರಾದರೂ ಮೋಸ ಮಾಡಿದ್ರು ಅಂದರೆ ಇವರು ಅವರ ವಿರುದ್ಧ ಸೇಡನ್ನು ತೀರಿಸಿಕೊಳ್ಳುವವರೆಗೂ ಸಹ ಬಿಡುವುದಿಲ್ಲ. ಅಷ್ಟು ದೃಢವಾಗಿರುತ್ತಾರೆ. ಜೊತೆಗೆ ಅಷ್ಟೇ ಮೊಂಡು ಸ್ವಭಾವದವರು ಸಹ ಆಗಿರುತ್ತಾರೆ. ವೃಶ್ಚಿಕ ರಾಶಿಯವರು ಯಾರೊಬ್ಬರ ತಂಟೆ ತಕರಾರಿಗೂ ಹೋಗಲ್ಲ. ಇವರ ತಂಟೆಗೆ ಯಾರಾದರೂ ಮಿಸ್ ಆಗಿ ಬಂದರೆ ಅವರು ಖಂಡಿತವಾಗಿಯೂ ಸಹ ಅವರನ್ನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ. ಆ ರೀತಿಯಾಗಿ ಇರುವ ಮೊಂಡ ಸ್ವಭಾವ ಇವರದ್ದು.
ಹಾಗೆಯೇ ಸೇಡಿಗೆ ಸೇಡನ್ನು ತೀರಿಸಿಕೊಳ್ಳದೆ ಬಿಡುವ ಪ್ರಶ್ನೆಯೇ ಇಲ್ಲ. ನೀವೆಲ್ಲ ಕೇಳುತ್ತೀರಿ, ಹಾವಿನ ದ್ವೇಷ 12 ವರ್ಷ, ನನ್ನ ರೋಷ 100 ವರ್ಷ ಅನ್ನೋ ರೀತಿ ಈ ವೃಶ್ಚಿಕ ರಾಶಿಯವರು ಅದು ಎಷ್ಟೇ ದಿನಗಳಾದರೂ ಸಹ ಕಾದು ಸೇಡಿಗೆ ಸೇಡು ಎನ್ನುವ ರೀತಿಯಲ್ಲಿ ಇವರ ಕೆಲಸವನ್ನು ಮುಗಿಸುತ್ತಾರೆ. ಇವರಿಗೆ ಯಾರಾದರೂ ಬೇಜಾರು ಮಾಡಿದರೆ, ನಂಬಿಕೆ ದ್ರೋಹ ಮಾಡಿದರೆ ಅವರಿಗೆ ಸೇಡು ತೀರಿಸಿಕೊಳ್ಳುವ ತನಕ ಬಿಡೋದೇ ಇಲ್ಲ. ವೃಶ್ಚಿಕ ರಾಶಿಯವರೇ, ನಿಮ್ಮ ರಾಶ್ಯಾಧಿಪತಿ ಕುಜ ಅಂದರೆ ಮಂಗಳದೇವ. ಗ್ರಹಗಳ ಬದಲಾವಣೆಯು ನಿಮಗೆ ಅನಿರೀಕ್ಷಿತ ಧನಲಾಭ ಮತ್ತು ಅಧಿಕಾರವನ್ನು ತಂದುಕೊಡಲಿದೆ. ಇಷ್ಟು ದಿನ ಹಣಕ್ಕಾಗಿ ಪರದಾಡಿದ ಕೈಗಳಲ್ಲಿ ಲಕ್ಷ್ಮಿ ತಾಂಡವಾಡಲಿದ್ದಾಳೆ. ಆದರೆ ನೆನಪಿಡಿ, ವೃಶ್ಚಿಕ ರಾಶಿಯವರಿಗೆ ಕೋಪವೇ ಶತ್ರು. ನೀವು ಕೋಟ್ಯಾಧಿಪತಿ ಆಗಬೇಕು ಅಂದರೆ ಈ ಕೆಳಗಿನ 5 ರಹಸ್ಯ ಸೂತ್ರಗಳನ್ನು ಚಾಚೂ ತಪ್ಪದೆ ಪಾಲಿಸಬೇಕು. ಮೊದಲನೇ ರಹಸ್ಯ, ತಾಮ್ರದ ಚಮತ್ಕಾರ. ಹೌದು, ವೃಶ್ಚಿಕ ರಾಶಿಯ ಅಧಿಪತಿ ಕುಜ ಗ್ರಹಕ್ಕೆ ತಾಮ್ರ ಅಂದರೆ ಪಂಚಪ್ರಾಣ. ನಿಮ್ಮ ಆರೋಗ್ಯ ಮತ್ತು ಆಯಸ್ಸು ಬುದ್ಧಿಯಾಗಲು ಒಂದು ತಾಮ್ರದ ಲೋಟದಲ್ಲಿ ರಾತ್ರಿ ನೀರು ತುಂಬಿಡಿ. ಬೆಳಿಗ್ಗೆ ಎದ್ದ ತಕ್ಷಣ ಆ ನೀರನ್ನು ಕುಡಿಯಿರಿ ಮತ್ತು ಸಾಧ್ಯವಾದರೆ ಒಂದು ಶುದ್ಧ ತಾಮ್ರದ ಕಡಗವನ್ನು ನಿಮ್ಮ ಬಲಗೈಗೆ ಧರಿಸಿ. ಇದು ನಿಮ್ಮ ರಕ್ತವನ್ನು ಶುದ್ಧಿ ಮಾಡುವುದಲ್ಲದೆ ನಿಮ್ಮಲ್ಲಿರುವ ಸೋಮಾರಿತನವನ್ನು ಓಡಿಸಿ ಚುರುಕುತನ ನೀಡುತ್ತದೆ. ದುಡ್ಡು ಮಾಡೋಕೆ ಬೇಕಾದ ಎನರ್ಜಿ ಇದರಿಂದಲೇ ಬರೋದು. ಎರಡನೇ ರಹಸ್ಯ, ದಕ್ಷಿಣ ದಿಕ್ಕಿನ ದೋಷ. ಇದಂತೂ ತುಂಬ ವಿಶೇಷ ಪರಿಹಾರ. ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನಿಲ್ಲಬೇಕು ಅಂದರೆ ವಾಸ್ತು ಮುಖ್ಯ. ವೃಶ್ಚಿಕ ರಾಶಿಯವರಿಗೆ ದಕ್ಷಿಣ ದಿಕ್ಕು ಬಹಳ ಮುಖ್ಯ. ನಿಮ್ಮ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಯಾವುದೇ ಕಾರಣ ಭಾರವಾದ ಕಸ, ಒಡೆದ ಕನ್ನಡಿ ಅಥವಾ ನಿಂತು ಹೋದ ಗಡಿಯಾರ ಇರಬಾರದು. ದಕ್ಷಿಣದ ಗೋಡೆಗೆ ಒಂದು ಕೆಂಪು ಬಣ್ಣದ ಬಲ್ಬ್ ಹಾಕಿ ಅಥವಾ ಕೆಂಪು ಹೂವಿನ ಗಿಡವನ್ನಿಡಿ. ಇದು ಕುಜನ ಅನುಗ್ರಹವನ್ನು ನೇರವಾಗಿ ನಿಮ್ಮ ಮನೆಗೆ ಎಳೆದು ತರುತ್ತದೆ. ಸಾಲಗಳು ತಾನಾಗಿಯೇ ತೀರುತ್ತದೆ. ಮೂರನೇ ರಹಸ್ಯ, ಸಿಹಿ ಹಂಚುವ ತಂತ್ರ. ವೃಶ್ಚಿಕ ರಾಶಿಯವರ ಮಾತು ಕೆಲವೊಮ್ಮೆ ವಿಷದ ಹಾಗೆ ಇರುತ್ತದೆ. ಇದರಿಂದಲೇ ಸಂಬಂಧಗಳು ಹಾಳಾಗುವುದು. ಇದನ್ನು ಸರಿಪಡಿಸಲು ಮತ್ತು ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡಲು ಒಂದು ತಂತ್ರ ಇದೆ. ಪ್ರತಿ ಮಂಗಳವಾರ ನಿಮ್ಮ ಕೈ ತಯಾರ ಕೆಂಪು ಬಣ್ಣದ ಸಿಹಿಯನ್ನು, ಉದಾಹರಣೆಗೆ ಬೆಲ್ಲದ ಪಾಯಸ ಅಥವಾ ಕೆಂಪು ಲಡ್ಡು ಮಾಡಿ ಬಡವರಿಗೆ ಅಥವಾ ಚಿಕ್ಕ ಮಕ್ಕಳಿಗೆ ಹಂಚಿ. ನೀವು ಎಷ್ಟು ಸಿಹಿ ಹಂಚುತ್ತೀರೋ ನಿಮ್ಮ ಜೀವನದಲ್ಲಿ ಅಷ್ಟು ನೆಮ್ಮದಿ ಹೆಚ್ಚಾಗುತ್ತದೆ. ಇದು ಅನುಭವದ ಮಾತು. ನಾಲ್ಕನೇ ರಹಸ್ಯವೇ ಯಶಸ್ಸು. ಕುಂಭರಾಶಿಯವರ ಹಾಗೆ ನಿಮಗೂ ಕೂಡ ಈ ನಿಯಮ ಅನ್ವಯಿಸುತ್ತದೆ. ವೃಶ್ಚಿಕ ರಾಶಿಯವರು ತೀರಾ ಭಾವಜೀವಿಗಳು. ಖುಷಿಯಾದರೆ ಎಲ್ಲವನ್ನ ಹೇಳಿಬಿಡ್ತೀರಾ. ನೀವು ಎಲ್ಲಿಯವರೆಗೂ ಗೆಲ್ಲುವುದಿಲ್ಲವೋ ಅಲ್ಲಿಯವರೆಗೂ ನಿಮ್ಮ ಪ್ಲಾನ್ಗಳನ್ನು ಯಾರಿಗೂ ಹೇಳಬೇಡಿ. ನಿಮ್ಮ ಪ್ರಗತಿಯನ್ನು ತಡೆಯಲು ಕಾಯುವವರೇ ಹೆಚ್ಚು. ನಿಮ್ಮ ಮುಂದಿನ ನಡೆ ಏನೆಂದು ನಿಮ್ಮ ಎಡಗೈಗೂ ಗೊತ್ತಾಗಬಾರದು. ಸೈಲೆಂಟ್ ಆಗಿ ಕೆಲಸ ಮಾಡಿ, ರಿಸಲ್ಟ್ ಬಂದಾಗ ಜಗತ್ತೇ ತಿರುಗಿ ನೋಡಲಿ. ಐದನೇ ಮತ್ತು ಅಂತಿಮ ರಹಸ್ಯ, ಹನುಮಾನ್ ಸೇವೆ. ವೃಶ್ಚಿಕ ರಾಶಿಯವರಿಗೆ ಕಾಡುವ ಭಯ, ಆತಂಕ ಮತ್ತು ಕೋರ್ಟ್ ಕೇಸ್ಗಳಿಂದ ಮುಕ್ತಿ ಹಾಗಿದ್ರೆ ಹನುಮಂತನ ಪಾದವನ್ನು ಹಿಡಿಯಿರಿ. ಪ್ರತಿ ಮಂಗಳವಾರ ಅಥವಾ ಶನಿವಾರ ಹನುಮಾನ್ ಚಾಲಿಸ ಓದಿ. ಸಾಧ್ಯವಾದರೆ ಕೋತಿಗಳಿಗೆ ಬಾಳೆಹಣ್ಣು ಕೊಡಿ ಅಥವಾ ಬೀದಿ ನಾಯಿಗಳಿಗೆ ಆಹಾರ ಹಾಕಿ. ಪ್ರಾಣಿ ಸೇವೆ ಮಾಡಿದರೆ ನಿಮ್ಮ ಜಾತಕದಲ್ಲಿರುವ ಎಲ್ಲ ದೋಷಗಳು ಕೂಡ ಸುಟ್ಟು ಕರಕಲಾಗುತ್ತವೆ. ಶಕ್ತಿ ದೇವತೆಗಳ ಆರಾಧನೆ ನಿಮಗೆ ರಕ್ಷಾ ಕವಚದಂತೆ ಕೆಲಸ ಮಾಡುತ್ತದೆ. ಈ ರಾಶಿಯವರು ಹೇಗೆ ಅಂದರೆ, ಜೀವನವನ್ನು ಚೆನ್ನಾಗಿ ಇಟ್ಕೋಬೇಕು, ನಮಗಿರುವ ಇದು ಒಂದೇ ಜೀವನ, ಚೆನ್ನಾಗಿ ತಿಂದು ಉಂಡು ಸಾಯೋಣ ಅನ್ನೋ ಥರ ಈ ವೃಶ್ಚಿಕ ರಾಶಿಯವರು ಇದನ್ನೇ ಯೋಚನೆ ಮಾಡ್ತಿರ್ತಾರೆ. ಹಾಗಾಗಿ ಇವರು ಜೀವನದಲ್ಲಿ ತುಂಬ ಕಷ್ಟಗಳನ್ನು ಪಡ್ತಾರೆ. ಯಾಕಂದರೆ ಹಣವನ್ನು ಯಾವುದೇ ಕಾರಣಕ್ಕೂ ಸೇವ್ ಮಾಡಲ್ಲ. ಅವರ ಹತ್ತಿರ ಇರುವ ಹಣಕ್ಕಿಂತ ಇನ್ನೂ ಹೆಚ್ಚಿನ ಹಣವನ್ನು ಖರ್ಚು ಮಾಡ್ತಾರೆ. ಈ ವೃಶ್ಚಿಕ ರಾಶಿಯವರು ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತನಾಡ್ತಾರೆ. ಇವರು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತನಾಡೋದನ್ನು ನೋಡಿಬಿಟ್ರೆ ಜನಗಳು ಇವರನ್ನು ಮಾತನಾಡಿಸಲು ಹಿಂದೆ ಮುಂದೆ ನೋಡ್ತಾರೆ. ಜನಗಳಿಗೆ ಒಳಗೊಂದು ಹೊರಗೊಂದು ಮಾತನಾಡುವಂಥವರೇ ಜಾಸ್ತಿ ನಂಬುತ್ತಾರೆ. ಆದರೆ ಇವರು ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾರಲ್ಲ, ಹಾಗಾಗಿ ಜನರು ಇವನಿಗೆ ಅಹಂಕಾರ, ದುರಹಂಕಾರ ಅನ್ನೋ ಥರನೇ ಯೋಚನೆ ಮಾಡಿಬಿಟ್ಟು ಇವರನ್ನು ತಪ್ಪಾಗಿ ತಿಳ್ಕೊಂಡು ಬಿಡುತ್ತಾರೆ. ಹಾಗೆಯೇ ಹಿತಶತ್ರುಗಳು ಅಂದರೆ ಸಂಬಂಧಿಕರೇ ಇವರಿಗೆ ತೊಂದರೆಗಳನ್ನು ಕೊಡ್ತಿರ್ತಾರೆ. ವೃಶ್ಚಿಕ ರಾಶಿಯವರು ಇವರ ಜೀವನದಲ್ಲಿ ಯಾವಾಗಲೂ ಕಾನ್ಫಿಡೆನ್ಸ್ ಆಗಿರ್ತಾರೆ. ಆದರೆ ಜೀವನದ ಉದ್ದಕ್ಕೂ ಇವರಿಗೆ ತೊಂದರೆಗಳೇ ಹೆಚ್ಚು. ಆದಷ್ಟು ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ ಹಾಗೂ ಹಣದ ಖರ್ಚನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿಕೊಳ್ಳಿ. ಅವಶ್ಯಕತೆ ಇದ್ದರೆ ಮಾತ್ರ ಖರೀದಿ ಮಾಡಿ ಎಂದು ಹೇಳ್ತಾ, ಪ್ರತಿಯೊಬ್ಬರ ಸಲಹೆಯನ್ನು ಪಡೆದು ಅಂತಿಮವಾಗಿ ನಿರ್ಧಾರ ಕೈಗೊಳ್ಳಿ. ಎಲ್ಲ ಒಳ್ಳೆಯದಾಗುತ್ತದೆ. ಆದಷ್ಟು ತಾಳ್ಮೆಯಿಂದ ಇರಿ. ಪ್ರತಿಯೊಬ್ಬರಿಗೂ ಅದೃಷ್ಟ ಅನ್ನೋದು ಬಂದೇ ಬರುತ್ತದೆ. ಬಂದ ಅದೃಷ್ಟವನ್ನು ಸದುಪಯೋಗ ಪಡಿಸಿಕೊಂಡು ಒಳ್ಳೆಯ ಜೀವನ ನಿಮ್ಮದಾಗಲಿ. ಇದು ನನ್ನ ಹಾರೈಕೆ.
ಸ್ನೇಹಿತರೆ, ಈ ವರ್ಷ ವೃಶ್ಚಿಕ ರಾಶಿಯವರ ಪಾಲಿಗೆ ಸುವರ್ಣ ಯುಗ. ಆದರೆ ನಾನು ಹೇಳಿದ ಈ 5 ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡಿ, ನಂಬಿಕೆ ಇದ್ದರೆ ಮಾತ್ರ ದೇವಬಲ. ನಿಮ್ಮ ಕಷ್ಟಗಳು ದೂರವಾಗಲಿ, ನಿಮ್ಮ ಮನೆಯಲ್ಲಿ ನಗು ತುಂಬಿರಲಿ ಅಂತ ಹಾರೈಸ್ತೀನಿ. ಇಷ್ಟೆಲ್ಲ ರಹಸ್ಯಗಳನ್ನು ಉಚಿತವಾಗಿ ತಿಳಿಸಿಕೊಟ್ಟಿದ್ದೀನಿ. ನೀವು ಮಾಡಬೇಕಾಗಿರೋದು ಇಷ್ಟೇ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡಿ. ಮತ್ತು ಈ ವಿಡಿಯೋವನ್ನು ನಿಮ್ಮ ವೃಶ್ಚಿಕ ರಾಶಿಯ ಕನಿಷ್ಠ 5 ಜನ ಸ್ನೇಹಿತರಿಗಾದರೂ ಶೇರ್ ಮಾಡಿ. ಒಳ್ಳೆಯದನ್ನು ಹಂಚಿದರೆ ಒಳ್ಳೆಯದಾಗುತ್ತದೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಆಂಜನೇಯ.